ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ಸದ್ಯ ಎಲ್ಲಾ ಕಡೆ ಒಂದು ವಿಚಾರ ಭಯಂಕರ ಚರ್ಚೆಗೆ ಕಾರಣವಾಗ್ತಿದೆ. ಅದು ಏನಪ್ಪಾ ಅಂತ ಹೇಳಿದ್ರೆ ನಿಮಗೂ ಗೊತ್ತಿರಬಹುದು, ಅದು ಬೇರೆ ಯಾವುದೂ ಅಲ್ಲ, ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ. ಇತ್ತೀಚೆಗೆ ಚಿನ್ನ ಮತ್ತು ಬೆಳ್ಳಿಯ ದರ ಏಕಾಏಕಿ ಏರಿಕೆ ಆಗ್ತಿರೋದ್ರಿಂದ ಜನ ಸಾಮಾನ್ಯರಿಗೆ ಚಿನ್ನವನ್ನ ಖರೀದಿ ಮಾಡೋಕೆ ಅಥವಾ ಬೆಳ್ಳಿಯನ್ನ ಖರೀದಿ ಮಾಡೋಕೆ ಕಷ್ಟ ಎದುರಾಗ್ತಿದೆ. ಹೌದು, ಸಿಕ್ಕಾಪಟ್ಟೆ ಚಿನ್ನದ ಬೆಲೆ ಏರೋದ್ರಿಂದ 1 ಗ್ರಾಮ್ ಚಿನ್ನವನ್ನ ಖರೀದಿ ಮಾಡೋಕ್ ಕೂಡ ಜನಸಾಮಾನ್ಯರಿಗೆ ಸಂಕಷ್ಟ ಎದುರಾಗ್ತಿದೆ. ನಮ್ಮ ಭಾರತೀಯರು ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಆದ್ರೆ ನಮಗೆ ಚಿನ್ನ ಅಗತ್ಯ ಬೀಳತ್ತೆ, ನಾವು ಚಿನ್ನವನ್ನ ಖರೀದಿ ಮಾಡ್ಲೇಬೇಕಾಗತ್ತೆ. ಹೀಗಿರುವಾಗ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇಂತಹ ದರ ಏರಿಕೆಯ ಸಂದರ್ಭದಲ್ಲಿ ನಾವು ಚಿನ್ನವನ್ನ ಖರೀದಿ ಮಾಡೋದು ಹೇಗಪ್ಪ ಅಂತ. ಹಾಗಾಗಿ ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋಕೆ ಇದು ಒಳ್ಳೆ ಸಮಯ ಅಲ್ಲ ಅಂತ ಅವ್ರು ಅನ್ಕೊಂಡು ಬೆಳ್ಳಿಯನ್ನ ಪರ್ಚೇಸ್ ಮಾಡೋಣ ಅಂತ ಹೋದ್ರೆ ಬೆಳ್ಳಿಯಲ್ಲೂ ಕೂಡ ದರ ಏರಿಕೆಯಾಗಿದೆ. ಇದು ಕೂಡ ಜನರಿಗೆ ಇನ್ನೊಂದು ರೀತಿಯ ಶಾಕ್ ಅನ್ನ ಕೊಟ್ಟಿದೆ. ನಾವು ಇವಾಗ ಏನ್ ಅನ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಚಿನ್ನದ ದರ ಏರ್ತಾ ಇದೆ, ಇದು ಸರಿಯಾದ ಸಮಯ ಅಲ್ಲ ಇನ್ವೆಸ್ಟ್ ಮಾಡೋಕೆ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೇವೆ. ಆದ್ರೆ ಚಿನ್ನದ ಅಂಗಡಿಯ ಮಾಲೀಕರು ಹಾಗೆ ಕೆಲವರು ಇದರ ಬಗ್ಗೆ ತಿಳಿದಿರುವಂತಹ ತಜ್ಞರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ನು ಬರುವ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆ ಆಗುತ್ತೆ ಹೊರತು ಕಡಿಮೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ. ಹಾಗಾದ್ರೆ ನಿಮ್ ಪ್ರಕಾರ ಇನ್ನೂ ಕೂಡ ಏರಿಕೆ ಆದ ನಂತರ ನೀವು ಚಿನ್ನವನ್ನ ಖರೀದಿ ಮಾಡ್ತಿರೋ ಅಥವಾ ಇವಾಗ್ಲೇ ಚಿನ್ನವನ್ನ ಖರೀದಿ ಮಾಡ್ತಿರೋ, ಇದು ನಿಮಗೆ ಬಿಟ್ಟಿರೋ. ಆದ್ರೆ ತಜ್ಞರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಈ ಟೈಮ್ ಅನ್ನ ಚಿನ್ನವನ್ನ ಖರೀದಿ ಮಾಡಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಈ ಡಿಸೆಂಬರ್ ಹಾಗೂ ಮುಂಬರುವ ಜನವರಿಯಲ್ಲಿ ಚಿನ್ನದ ಬೆಲೆ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಎಕ್ಸ್ಪರ್ಟ್ ಗಳು ಹೇಳ್ತಿದ್ದಾರೆ. ಹಾಗಾದ್ರೆ ಚಿನ್ನವನ್ನ ಬೆಸ್ಟ್ ಟೈಮ್ ಯಾವ್ದಪ್ಪ ಖರೀದಿ ಮಾಡೋಕೆ ಅಂತ ಹೇಳಿದ್ರೆ ಇದೇ ಬೆಸ್ಟ್ ಟೈಮ್ ಅಂತ ಎಕ್ಸ್ಪರ್ಟ್ ನವ್ರು ಹೇಳ್ತಿದ್ದಾರೆ. ಹಾಗಿದ್ರೆ ಯಾಕೆ ಚಿನ್ನದ ಬೆಲೆ ಏರಿಕೆ ಆಗ್ತಿದೆ? ಮುಖ್ಯವಾಗಿ ನಾವ್ ಏನ್ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ, ಡಾಲರ್ನ ಮೌಲ್ಯ ಏರಿಕೆ ಆಗ್ತಿರೋದು. ಯಾವಾಗ ಡಾಲರ್ನ ಮೌಲ್ಯ ಇಳಿಕೆ ಆಗುತ್ತೋ ಅವಾಗ ಖಂಡಿತವಾಗ್ಲೂ ಚಿನ್ನದ ಬೆಲೆ ಕಡಿಮೆ ಆಗುತ್ತೆ. ಅಥವಾ ಈ ಒಂದು ಉಕ್ರೇನ್ ಆಗಿರ್ಬೋದು ಅಥವಾ ಇನ್ನಿತರ ದೇಶಗಳ ವಾರ್ಗಳಿಂದ ಚಿನ್ನದ ಹೂಡಿಕೆ ಮಾಡುವವರ ಸಂಖ್ಯೆ ಅಥವಾ ಚಿನ್ನದ ಖರೀದಿ ಮಾಡುವ ಸಂಖ್ಯೆ ಕೆಲವೊಂದು ಬಾರಿ ಹೆಚ್ಚಿನ ಆಸಕ್ತಿಯನ್ನ ತೋರಿಸಿರೋದ್ರಿಂದ ಚಿನ್ನದ ಬೆಲೆ ಏರಿಕೆ ಯಾಕಿದೆ ಅಂತ ಕೂಡ ಕೆಲವರು ಹೇಳ್ತಾರೆ. ಆದ್ರೆ ಎಕ್ಸ್ಪರ್ಟ್ ಗಳು ಹೇಳೋದು ಒಂದೇ ಒಂದು ವಿಚಾರ, ಅದೇನಂತ ಹೇಳಿದ್ರೆ, ಡಾಲರ್ನ ಮೌಲ್ಯಗಳು ಹೆಚ್ಚಳ ಆಗ್ತಿರೋದ್ರಿಂದ ಚಿನ್ನದ ಖರೀದಿಯನ್ನ ಭಾರತದಲ್ಲಿ ಮಾಡೋಕೆ ಕಷ್ಟವಾಗ್ತಿದೆ. ಇದರಿಂದ ಚಿನ್ನದ ಬೆಲೆ ಕೂಡ ಹೆಚ್ಚಳವಾಗಿರೋದ್ರಿಂದ ಜನಸಾಮಾನ್ಯರಿಗೆ ಅಥವಾ ಚಿನ್ನವನ್ನ ಇಷ್ಟಪಡೋರಿಗೆ ಚಿನ್ನವನ್ನ ಖರೀದಿ ಮಾಡಕ್ ಕಷ್ಟ ಆಗ್ತಾ ಇದೆ ಅಂತ. ಹಾಗಾದ್ರೆ ಇನ್ನು ನಮ್ಮ ಬೆಂಗಳೂರಿನಲ್ಲಿ ಅಥವಾ ನಿಮ್ಮ ಭಾಗಗಳಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ ಬನ್ನಿ ಅದರ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. 18 ಕ್ಯಾರೆಟ್ ಚಿನ್ನಕ್ಕೆ 10,113 ರೂಪಾಯಿ ಇದೆ. ನಿನ್ನೆ ಇದಕ್ಕಿಂತ ಕಡಿಮೆ ಇತ್ತು, ಇವತ್ತು ನಿನ್ನೆಗಿಂತ 25 ರೂಪಾಯಿ ಏರಿಕೆ ಆಗಿದೆ. 10,113 ರೂಪಾಯಿ ಆಗಿದೆ. ಅಂದ್ರೆ ನಿನ್ನೆಗಿಂತ 25 ರೂಪಾಯಿ ಏರಿಕೆ ಆಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋದಂದ್ರೆ 12,360 ರೂಪಾಯಿ. ಅಂದ್ರೆ ನಿನ್ನೆಗಿಂತ ಇವತ್ತಿಗೆ 30 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನವನ್ನ ನೋಡೋದಾದ್ರೆ 13,484 ರೂಪಾಯಿ ಆಗಿದೆ. ನಿನ್ನೆಗಿಂತ ಇವತ್ತು 33 ರೂಪಾಯಿ ಏರಿಕೆ ಆಗಿದೆ. ಸೊ ದಿನ ಕಳೆದ ಹಾಗೆ ಚಿನ್ನದ ಬೆಲೆ ಏರಿಕೆ ಆಗ್ತಿದೆ ಹೊರತು 1-2 ರೂಪಾಯಿ ಅಥವಾ ಹಬ್ಬ ಅಂತ ಹೇಳಿದ್ರೆ 100 ರೂಪಾಯಿ ಕಡಿಮೆ ಆಗುತ್ತೆ. ಮರು ದಿವಸ 110 ರೂಪಾಯಿ, 112 ರೂಪಾಯಿ, 125 ರೂಪಾಯಿ ತನಕ ಏರಿಕೆ ಆಗ್ತಾ ಇದೆ. ಹೀಗಿರುವಾಗ ಚಿನ್ನವನ್ನ ಖರೀದಿ ಮಾಡಕ್ಕೆ ಬೆಸ್ಟ್ ಟೈಮ್ ಯಾವ್ದಪ್ಪ ಅಂತ ಕೇಳಿದ್ರೆ, ತಜ್ಞರು ಮತ್ತು ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಇದೇ ಬೆಸ್ಟ್ ಟೈಮ್ ಇನ್ವೆಸ್ಟ್ ಮಾಡಕ್ಕೆ. ಹೌದು, ಇನ್ನು ಕಾಯ್ತೀವಿ ಚಿನ್ನದ ಬೆಲೆ ಕಡಿಮೆ ಆಗ್ಬಹುದು ಅಂತ ನೀವೇನಾದ್ರೂ ಅಂದಾಜ್ ಮಾಡ್ಕೊಂಡು ಕಾಯ್ತಾ ಇದ್ದೀರಿ ಅಂತಾದ್ರೆ ಅದು ಖಂಡಿತ ಇಲ್ಲ ಅಂತ ತಜ್ಞರು ಹೇಳ್ತಾರೆ. ಚಿನ್ನದ ಬೆಲೆ ದಿನ ಕಂಡಂತೆ ಹೆಚ್ಚಾಗುತ್ತೆ ಅಂತ ಅವರು ಹೇಳ್ತಾರೆ. ಇನ್ನು ಬೆಳ್ಳಿಯ ಬಗ್ಗೆ ತಿಳಿಯೋದಾದ್ರೆ, ಎಲ್ರು ಕೂಡ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಮನಸ್ಸು ಮಾಡದಿರೋ ಟೈಮಲ್ಲಿ ಬೆಳ್ಳಿಯ ಬಗ್ಗೆ ಆಸಕ್ತಿಯನ್ನ ತೋರಿಸಿದ್ರು. ಬೆಳ್ಳಿಯ ಬಗ್ಗೆ ಬೆಳ್ಳಿಯ ಡಿಸೈನ್ ಗಳ ಬಗ್ಗೆ ಆಸಕ್ತಿಯನ್ನ ತೋರಿಸಿ ಅದನ್ನ ಖರೀದಿ ಮಾಡುವ ಮನಸ್ಸು ಮಾಡಿದ್ರು. ಎಲ್ಲಿ ಜನರು ಹೆಚ್ಚಾಗಿ ಯಾವ ವಿಚಾರವನ್ನ ನೋಡ್ತಾರೋ ಅದು ವೈರಲ್ ಹೇಗಾಗುತ್ತೋ ಅದೇ ರೀತಿ ಯಾವುದೇ ವಸ್ತುವನ್ನ ನಾವು ಖರೀದಿ ಮಾಡ್ಲಿಕ್ಕೆ ಮುಗಿ ಬೀಳ್ತೀವಿ ಅಂತ ಆದ್ರೆ ಅದರ ಬೆಲೆ ಕೂಡ ಏರಿಕೆ ಆಗೋದು ಖಂಡಿತ. ಹೀಗಿರುವಾಗ ಬೆಳ್ಳಿಯ ಮೇಲೆ ಆಸಕ್ತಿಯನ್ನ ತೋರಿಸಿದವರಿಗೆ ಬೆಳ್ಳಿಯು ಕೂಡ ಶಾಕ್ ಕೊಟ್ಟಿದೆ. ಬೆಳ್ಳಿಯ ಬೆಲೆ ಕೂಡ ಹೆಚ್ಚಳವಾಗಿದೆ. ಇವತ್ತು ಬೆಂಗಳೂರು ಹಾಗೂ ಎಲ್ಲ ಕಡೆ ಬೆಳ್ಳಿಯ ದರ 1 ಗ್ರಾಮ್ಗೆ 211 ರೂಪಾಯಿ ಆಗಿದೆ. ಅಂದ್ರೆ 1 kg ನಮ್ಮ ಬೆಳ್ಳಿಗೆ 2,11,000 ರೂಪಾಯಿ ಆಗುತ್ತೆ. ಎಲ್ಲಿತ್ತು ಬೆಳ್ಳಿ ದರ, ಎಲ್ಲಿಗೆ ಬಂತು?
ಎಕ್ಸ್ಪರ್ಟ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬೆಳ್ಳಿ ಕೂಡ ಕೈಗೆ ಸಿಗದಂತಾಗುತ್ತೆ, ಬೆಳ್ಳಿಯ ದರವೂ ಕೂಡ ನಮ್ಗೆ ಯಾರು ಕೂಡ ಪರ್ಚೇಸ್ ಮಾಡಕ್ ಕಷ್ಟ ಆಗೋ ತರ ಮಾಡ್ಬಿಡುತ್ತೆ ಅಂತ. ಹಾಗೆ ಚಿನ್ನ ಮತ್ತು ಬೆಳ್ಳಿಯನ್ನ ಬೆಸ್ಟ್ ಟೈಮ್ ಯಾವ್ದಪ್ಪ ಪರ್ಚೇಸ್ ಮಾಡೋಕೆ ಅಂತ ಕೇಳಿದ್ರು ಕೂಡ ಎಕ್ಸ್ಪರ್ಟ್ ಹೇಳೋ ಉತ್ತರ ಬಂದೆ ಇದೇ ಬೆಸ್ಟ್ ಟೈಮ್, ಇವಾಗ್ಲೇ ಪರ್ಚೇಸ್ ಮಾಡ್ಕೊಳ್ಳಿ, ಇದಕ್ಕಿಂತ ಬೆಲೆ ಹೆಚ್ಚಾಗುತ್ತೆ ಅಂತ ಎಕ್ಸ್ಪರ್ಟ್ ಗಳು ಹೇಳ್ತಿದ್ದಾರೆ. ಇನ್ನು ಖರೀದಿ ಮಾಡಬೇಕು ಬಿಡಬೇಕು ಅನ್ನೋದು ನಿಮ್ಮ ಇಷ್ಟದ ಮೇಲೆ ಇರುತ್ತೆ, ನಿಮ್ಗೆ ಏನ್ ತೋಚುತ್ತೋ ಅದನ್ನೇ ನೀವು ಮಾಡಿ ಅಂತ ಹೇಳ್ತಾ, ನಿಮ್ಗೆ ನೀವೇನಾದ್ರೂ ನಮ್ಮ ಹತ್ರ ಅಥವಾ ತಜ್ಞರ ಹತ್ರ ಸಲಹೆ ಕೇಳ್ತೀರಿ ಅಂತಾದ್ರೆ ಯಾವ್ದು ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಗೋಲ್ಡ್ ಆರ್ ಸಿಲ್ವರ್ ಅಂತ ಕೇಳಿದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಂತ ಅನ್ಬಹುದು ಬಿಟ್ರೆ ಬೇರೆ ಏನು ಉತ್ತರ ಇಲ್ಲ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಚಿನ್ನದ ಬೆಲೆ ಅಥವಾ ಬೆಳ್ಳಿಯ ಬೆಲೆ ಏರಿಕೆ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅಂತ ಎಕ್ಸ್ಪರ್ಟ್ ಗಳು ಹೇಳ್ತಿದ್ದಾರೆ. ನೋಡೋಣ ಮುಂದಿನ ದಿನದಲ್ಲಿ ಚಿನ್ನದ ಬೆಲೆ ಹೇಗಿರುತ್ತೆ, ಬೆಳ್ಳಿಯ ಬೆಲೆ ಹೇಗಿರುತ್ತೆ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ಟೇಕ್ ಕೇರ್.